ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಡಿಕೆ ಕೊಟ್ಟರು ಬಿಗ್ ಸಾಕ್ಷ್ಯ. ಒಡಿಶಾ ರಾಜ್ಯಸಭೆ ಸ್ಥಾನ ಗೆಲ್ಲೋಕೆ ಬಿಜೆಪಿಯ ಅಡ್ಡದಾರಿ. ಬಿಜೆಪಿ ಆಪರೇಷನ್ ಕಮಲಕ್ಕೆ ಡಿಕೆ ಕೊಟ್ಟರು ಬಿಗ್ ಸಾಕ್ಷ್ಯ. ಒಡಿಶಾ ರಾಜ್ಯಸಭೆ ಸ್ಥಾನ ಗೆಲ್ಲೋಕೆ ಬಿಜೆಪಿಯ ಅಡ್ಡದಾರಿ. ಒಡಿಶಾ ಕೈ ಶಾಸಕರನ್ನ ಸೆಳೆಯಲು ಬಿಜೆಪಿ ಯತ್ನ ಮಾಡ್ತಿದೆ ಅನ್ನುವಂಥದ್ದು. 5 ಕೋಟಿ ಆಫರ್ ಕೊಟ್ಟು ಶಾಸಕರನ್ನ ಸೆಳೆಯೋಕೆ ಯತ್ನವಾಗ್ತಿದೆ. ಒಡಿಶಾ ರಾಜ್ಯಸಭೆ ಚುನಾವಣೆ ಗೆಲ್ಲೋಕೆ ಅಡ್ಡದಾರಿ. ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆಶಿ ಗಂಭೀರ ಆರೋಪ ಮಾಡಿದ್ದಾರೆ. ಒಡಿಶಾ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ನಲ್ಲಿ ಇದ್ರು. ಬಿಜೆಪಿಯವರು ಸಹ ರೂಮ್ ಬುಕ್ ಮಾಡಿ ಉಳಿದಿದ್ದಾರೆ. ಬ್ಯಾಟರಾಯನಪುರದ ಸುರೇಶ್ ಮೂಲಕ ರೂಮ್ ಬುಕ್ ಆಗಿದೆ. 5 ಕೋಟಿ ಆಫರ್ ಕೊಟ್ಟು ಶಾಸಕರ ಭೇಟಿಯಾಗಿದ್ದಾರೆ. ಬಿಜೆಪಿಯ ಕುದುರೆ ವ್ಯಾಪಾರಕ್ಕೆ ನಮ್ಮ ಎಂಎಲ್ಎಗಳು ಒಪ್ಪಿಲ್ಲ. 4 ಇದ್ರೂ ಇಬ್ಬರನ್ನ ನಮ್ಮವರು ಹಿಡಿದಿದ್ದಾರೆ. ಖಾಲಿ ಚೆಕ್ ಸಮೇತ ಇಬ್ಬರನ್ನ ನಮ್ಮವರು ಹಿಡಿದಿದ್ದಾರೆ. ಪೊಲೀಸರಿಗೂ ದೂರು ಕೊಟ್ಟಿದ್ದಾರೆ. ಕಾನೂನಿನಡಿ ಕ್ರಮ ಆಗತ್ತೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕವಾಗಿ ಮಾತನಾಡಿದ್ದಾರೆ. ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಡಿಕೆ ಬಿಗ್ ಸಾಕ್ಷ್ಯವನ್ನ ಕೊಟ್ಟಿರುವಂತದ್ದು. ಒಡಿಶಾ ರಾಜ್ಯಸಭೆ ಸ್ಥಾನ ಗೆಲ್ಲೋಕೆ ಬಿಜೆಪಿ ಅಡ್ಡದಾರಿ ಹಿಡಿದಿದೆ. ಕೈ ಶಾಸಕರನ್ನ ಸೆಳೆಯೋಕೆ ಬಿಜೆಪಿ ಯತ್ನ ಮಾಡ್ತಿದೆ. 5 ಕೋಟಿ ಆಫರ್ ಕೊಟ್ಟು ಶಾಸಕರನ್ನ ಸೆಳೆಯೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಒಡಿಶಾ ರಾಜ್ಯಸಭೆ ಚುನಾವಣೆ ಗೆಲ್ಲೋಕೆ ಅಡ್ಡದಾರಿ ಹಿಡಿದಿದ್ದಾರೆ ಅನ್ನುವಂಥದ್ದು. ಬಿಜೆಪಿ ವಿರುದ್ಧ ಡಿಸಿಎಂ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಒಡಿಶಾ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ನಲ್ಲಿ ಇದ್ರು. ಬಿಜೆಪಿಯವರು ಸಹ ಅಲ್ಲೇ ರೂಮ್ ಬುಕ್ ಮಾಡಿ ಉಳಿದಿದ್ದಾರೆ. ಬ್ಯಾಟರಾಯನಪುರದ ಸುರೇಶ್ ಮೂಲಕ ರೂಮ್ ಬುಕ್ ಆಗಿದೆ. 5 ಕೋಟಿ ಆಫರ್ ಕೊಟ್ಟು ಶಾಸಕರನ್ನ ಭೇಟಿಯಾಗಿದ್ದಾರೆ. ಬಿಜೆಪಿಯ ಕುದುರೆ ವ್ಯಾಪಾರಕ್ಕೆ ನಮ್ಮ ಎಂಎಲ್ಎಗಳು ಒಪ್ಪಿಲ್ಲ. 4 ಇದ್ರೂ ಇಬ್ಬರನ್ನ ನಮ್ಮವರು ಹಿಡಿದಿದ್ದಾರೆ ಅಂದಿದ್ದಾರೆ. Both people have come from Orissa in the Bandidare. Both people have come from Orissa. They have booked a room taking the assistance of one Mr. Suresh here. They have entered the premises. After entering the premises, they have met one of our activities. Morning. They are offering 5 crores for vote. They have come with the blank check. They wanted to send us. They have got 2 checks from the BJP side. So they are confused. He has informed us. So people have handed checks and the people, 2 of them have escaped and 2 of them have been got. They have accepted that. Yes, we came from the same place. So it has been on the way to find that. So they are doing the job as per the law. This is a great operation process carried out by BJP friends. So the further they will only our leaders are there, AICC secretaries also there. They will explain to all of you what is going on. This is what I would like to inform you. ಬಟ್ ಸರ್ ಬಿಜೆಪಿ ಎಲ್ಲ ಕಡೆ ಹೀಗೆ ಮಾಡಿ ಈಗ ನಾನು ತಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ 8 MLA 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟರಾಯನಪುರ ಸುರೇಶ್ ಮಾಡಿಸಿದ್ದಾರೆ. ಆನ್ಲೈನಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ರು. MLA ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಕೋರ್ಟ್ಗೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರು ಕುದುರೆ ವ್ಯಾಪಾರಕ್ಕೆ ಇಲ್ಲ ಅಂತ ಹೇಳಿದ್ದಾರೆ.